ಶ್ರೀ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ರಿ ಅಂದ್ಮೇಲೆ ಅದು ನೇರವಾಗಿ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತಾನೆ ಅಲ್ವಾ? ಹೆಂಗೆ ನಿಮ್ಮ ಚಿಕ್ಕಮಂಗ್ಳೂರಿಂದ ಓಡಿಸಿದ್ರು ಹಂಗೆ ನಾವು ಬೆಂಗಳೂರು ನಾರ್ತ್ ಇಂದ ಓಡಿಸ್ಬೇಕು ಅಂತಕ್ಕಂಥದ್ದು. ಕರ್ದಿಲ್ಲ, ಓಕೆ, ಎದುರಾಳಿಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ನಿರ್ಧಾರ ಇದೆಯಲ್ಲ, ಇದು ಯಾಕೆ ಬಂತು ಅಂತ. ಯಾವಾಗ ನೀವು ಕಾನ್ಸ್ಟಿಟ್ಯೂನ್ಸಿಲಿ ನಮ್ಗೆ ಅವಮಾನ ಮಾಡ್ತಿರೋ ನಂದು ಫೋಟೋನು ಹಾಕೋದು ಬೇಡ, ಅಟ್ಲೀಸ್ಟ್ ನಮ್ಗೆ ಕರೆಕ್ಟಸಿ ಕೇಳೋದಿಲ್ಲ. ಇದನ್ನ ಪಕ್ಷ ವಿರೋಧಿ ನಡೆ ಅಂತಾನೆ ಕನ್ಸಿಡರ್ ಮಾಡಿದ್ರು. ಅನರ್ಹ ಮಾಡಬೇಕು, ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೆಲ್ಲ ಇದ್ದಾರೆ. ಮಾಡ್ತೀನಲ್ಲ, ನೀವು ಅನರ್ಹ ಮಾಡಿ, ಆಕ್ಷನ್ ಮಾಡಿ, ಸಸ್ಪೆಂಡ್ ಮಾಡಿ, ಏನ್ ಕ್ರಮ ತೆಗೆದುಕೊಳ್ತೀರೋ ಮಾಡಿ. ಇನ್ನು ನಿಮ್ಮ ರಾಜಕೀಯ ನಡೆ, ನಿರ್ಧಾರ ಜೊತೆಗೆ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ, ನಿಮ್ಗೂ ಗೊತ್ತಿದೆ ಒಂದಷ್ಟು ವಿವಾದ ಆಗಿದ್ದಿದೆ, ಒಂದು ಕನ್ಫ್ಯೂಷನ್ಸ್. ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಕಡೆ ಇದ್ರೂ ಕೂಡ ಒಲವೆಲ್ಲವೂ ಕಾಂಗ್ರೆಸ್ ಕಡೆ ಅಂತಿರ್ಬೇಕಾದ್ರೆ ಸದ್ಯದಲ್ಲೇ ಪಕ್ಷ ಬಿಡ್ತಾರೆ ಅನ್ನೋ ಸುದ್ದಿ. ನಾನು ಪಕ್ಷ ಬಿಡೋ ತೀರ್ಮಾನ ಮಾಡಲಿಲ್ಲ. ಬಿಜೆಪಿ ಶಾಸಕ ಇದ್ದೇನೆ. ಬಿಜೆಪಿಯವ್ರಿಗೂ ನನ್ನ ರಾಜ್ಯ ಮಟ್ಟದಲ್ಲಿ ಏನು ನನಗೆ ತೊಂದರೆ ಇಲ್ಲ. ಬಟ್ ಕ್ಷೇತ್ರದ ಸಮಸ್ಯೆ ಬಗ್ಗೆ ಬಿಜೆಪಿಯವರು ನನಗೂ ಭಿನ್ನಾಭಿಪ್ರಾಯ ಇದೆ. ಆ ದೃಷ್ಟಿಯಿಂದ ನನಗೂ ಅವ್ರಿಗೂ ಅಂತರ ಕಾಯ್ದುಕೊಳ್ತಾ ಇದ್ದೀನಿ ವಿನ ಕಾಂಗ್ರೆಸ್ಗೆ ಹೋಗ್ಬೇಕು, ಮತ್ತೊಂದು ಹೋಗ್ಬೇಕು ಅಂತಕ್ಕಂಥ ಚಿಂತನೆ ನಾನೇನು ಕೂಡ ಮಾಡಲಿಲ್ಲ. ಜೊತೆಗೆ ಕ್ಷೇತ್ರಕ್ಕೆ ಅನುದಾನ ತರ್ತಕ್ಕಂಥ, ಈಗ ನಾನು ಸಹಕಾರ ಮಂತ್ರಿ ಆಗಿದ್ದೆ. ಬಿಜೆಪಿಯವರು ಬರ್ತಿದ್ರು, JDS ಬರ್ತಿದ್ರು, ಕಾಂಗ್ರೆಸ್ನವರು ಎಲ್ಲರಿಗೂ ಕೆಲಸ ಮಾಡಿಕೊಡ್ತಾ ಇದ್ರು. ನಾವು ಮಂತ್ರಿ ಆದಮೇಲೆ ಬರೀ ಬಿಜೆಪಿಗೆ ಮಂತ್ರಿ ಇಲ್ಲ, ಬರೀ ಕಾಂಗ್ರೆಸ್ಗೆ ಮಂತ್ರಿ ಇಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದರೂ ಇಡೀ ರಾಜ್ಯಕ್ಕೆ ಅವರು ಇದು. ಈಗ ಮುಖ್ಯಮಂತ್ರಿಗಳ ಹತ್ರನೂ ನಮ್ದು ಅನೇಕ ಕೆಲಸಗಳು ಇರ್ತದೆ, ಭೇಟಿ ಮಾಡ್ತಾ ಇರ್ತೀವಿ. ಉಪಮುಖ್ಯಮಂತ್ರಿಗಳ ಹತ್ರ ಬೆಂಗಳೂರು MLA ನಾವು, ಅವರು ಉಸ್ತುವಾರಿ. ಪ್ರತಿಯೊಂದನ್ನು ಕೂಡ ಅವ್ರ ಹತ್ರಿಗೆ ಹೋಗ್ಬೇಕಾಗ್ತದೆ. ಪ್ರತಿ ಸಾರಿ ಹೋಗ್ತಾ ಇರ್ತೀವಿ, ಭೇಟಿ ಮಾಡ್ತಾ ಇರ್ತೀವಿ, ಅನುದಾನ ತರ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಈ ಒಂದು ಮೀಡಿಯಾದ, ಒಂದು ಸೋಷಿಯಲ್ ಮೀಡಿಯಾದ ಒಂದು ಗುಂಪೇನು ಮಾಡ್ತಾರೆ. ಸೋಮಶೇಖರ್, ನಾನು ಸಾಮಾನ್ಯವಾಗಿ ಉಪಮುಖ್ಯಮಂತ್ರಿ ಹತ್ರ ಹೋಗ್ತೀನಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ಉಪಮುಖ್ಯಮಂತ್ರಿ ಭೇಟಿ ಮಾಡಿದ್ದೆ, ಈ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಕೊಡಿ ಅಂತ ಕೇಳಿದ್ದೀನಿ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೆ, ಅನುದಾನ ಕೊಡಿ ಅಂತ ಕೇಳಿದ್ದೀನಿ, PWD RDPR ಹಿಂಗೆ ಹಾಕ್ದಾಗ ಏನು ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅದನ್ನೇ ಅವರು ಕಾಂಗ್ರೆಸ್ ಪರ ಹೋಗ್ತಾನೆ, ಕಾಂಗ್ರೆಸ್ ಮಂತ್ರಿ ಭೇಟಿ ಮಾಡ್ತಾನೆ, ಕಾಂಗ್ರೆಸ್ ಭೇಟಿ. ನಾನು ಅದಕ್ಕೆ ಎಷ್ಟೋ ಸರಿ ಹೇಳಿದ್ದೀನಿ, ನಾನು ಬೆಳಗ್ಗೆ ಹೊತ್ತು ಭೇಟಿ ಮಾಡ್ತೀನಿ, ನೈಟ್ ಭೇಟಿ ಮಾಡೋದು ಮುಖ್ಯಮಂತ್ರಿಗಳು ಯಾರು ಬರೋದೇ ಇಲ್ಲ. ಅದು ಅದರಿಂದ ನಮ್ಗೇನು ಕಾಂಗ್ರೆಸ್ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ. ಬಟ್ ಕ್ಷೇತ್ರಕ್ಕೆ ಅನುದಾನ ತರಬೇಕಾದ್ರೆ ಅವ್ರು ಹೋಗಿ ಅಪ್ರೋಚ್ ಮಾಡಲೇಬೇಕು. ಅಪ್ರೋಚ್ ಮಾಡಿ ಅವ್ರು ಕನ್ವಿನ್ಸ್ ಮಾಡಬೇಕು ನಮ್ದೇನು ಪ್ರಾಬ್ಲಮ್ ಏನಿದೆ. ನನ್ನ ಕ್ಷೇತ್ರ ಇವತ್ತು 6.5 ಲಕ್ಷ ಮತದಾರರಿದ್ದಾರೆ, ದೊಡ್ಡ ಕ್ಷೇತ್ರ. ಅದರಿಂದ ಅಷ್ಟು ದೊಡ್ಡ ಕ್ಷೇತ್ರಕ್ಕೆ ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗ್ತದೆ. ಎಲ್ಲರೂ ಒಬ್ಲೈಜ್ ಮಾಡ್ತಿದ್ದಾರೆ. ಬಟ್ ಇವ್ರು BJPಯವರು ಕೆಲವರು ಕಾಂಗ್ರೆಸ್ಗೂ ಆಲ್ತಾನೆ, ಕಾಂಗ್ರೆಸ್ಗೆ ಹೋಗ್ತಾನೆ, ಕಾಂಗ್ರೆಸ್ ಜೊತೆ ಸೇರ್ಕೊಬಿಟ್ಟವನೆ ಅಂತ ಹೇಳ್ತಾರೆ. ಎಂದಾನೆ ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ ಅನ್ನೋದ್ರ ಜೊತೆಗೆ ನೀವು ಕೂಡ ಗೊತ್ತೇ ಇದೆ, ಎಲ್ರಿಗೂ ಬಹಿರಂಗವಾಗಿರೋ ಸತ್ಯ ಅದು. ಕಳೆದ MP ಎಲೆಕ್ಷನ್ ನಲ್ಲಿ ನೀವು ಕಂಪ್ಲೀಟ್ ಆಗಿ ರಾಜೀವ್ ಗೌಡ ಅವ್ರ ವಿರುದ್ಧ ಪರವಾಗೇನೆ ಇದ್ರಿ, ಪ್ರಚಾರವನ್ನು ಕೂಡ ಮಾಡಿದ್ರಿ, ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ರಿ ಅಂದ್ಮೇಲೆ ಅದು ನೇರವಾಗಿ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತಾನೆ ಅಲ್ವಾ? ನಾನು ಬಿಜೆಪಿ ಶಾಸಕ ಅಲ್ವಾ? ಬಿಜೆಪಿ ಶಾಸಕ, ಬಿಜೆಪಿ ಶಾಸಕ, ಯಶವಂತಪುರ ಕ್ಷೇತ್ರ. ಇವರು MP ಅದಕ್ಕೆ ನಿಂತಿದ್ದಾರೆ, ಬಿಜೆಪಿ ಟಿಕೆಟ್ ತಂದಿದ್ದಾರೆ. ಶೋಭರ್ ಕೆಲಸ ಏನು? ಬಿಜೆಪಿ ಶಾಸಕ ಇದ್ದಾನೆ, ಅವ್ರು ಭೇಟಿ ಮಾಡತಕ್ಕಂಥದ್ದು, ಅವರ ಪಾಂಪ್ಲೆಟಲ್ಲಿ ನನ್ನ ಹೆಸರಾಗ್ತಕ್ಕಂಥದ್ದು, ನನ್ನನ್ನು ಫೋಟೋ ಎಲ್ಲನೂ ಹಾಕಿದ್ದಾರೆ. ಈಗ 8 ಕಾನ್ಸ್ಟಿಟ್ಯೂನ್ಸಿಲಿ BJP ಎಲ್ಲೆಲ್ಲಿ ಬಂದಿದೆ ಅವ್ರದ್ದೆಲ್ಲ ಹೆಸರಾಗ್ತಾರೆ, ಅವ್ರದ್ದೆಲ್ಲ ಫೋಟೋ ಹಾಕ್ತಾರೆ. ನನ್ನ ಹೆಸರನ್ನು ಹಾಕಲ್ಲ, ನನ್ನ ಫೋಟೋನೂ ಹಾಕೋದಿಲ್ಲ, ನನ್ನನ್ನು ಅವರು ಅಪ್ರೋಚ್ ಮಾಡೋದಿಲ್ಲ. ನಾನು BJP ಶಾಸಕಾಗಿ ಏನು ಮಾಡಬೇಕು? ಯಾಕೆ ಈ ಥರ ಆಯಿತು ಅಂತ? ಯಾಕೆ ಫೋಟೋ ಹಾಕ್ಲಿಲ್ಲ? ಯಾಕೆ ನಿಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ? ಇವ್ರು ಅಲ್ಲ, ಅವ್ರು ಮಾಡಬೇಕಾದ ಧರ್ಮ ಅವ್ರದ್ದು, ನಮ್ಮದು ಅವ್ರದ್ದು ಬೇರೆ ಇರ್ತದೆ. ಕಾನ್ಸ್ಟಿಟ್ಯೂನ್ಸಿಲಿ ಕಾರ್ಯಕರ್ತರು ನನಗೂ ಭಿನ್ನಾಭಿಪ್ರಾಯ ಇರ್ತಾರೆ. ಇವ್ರಿಗೇನು ಭಿನ್ನಾಭಿಪ್ರಾಯ, ನನಗೂ ಶೋಭನ್ಗೂ ಏನು ಭಿನ್ನಾಭಿಪ್ರಾಯ ಇರಲಿಲ್ಲ. ನನ್ನ ಅಪ್ರೋಚ್ ಮಾಡಿ ನಾನು MP ನಿಂತಿದ್ದೀನಿ ಅಂತ ಹೇಳ್ಬೋದಾಯ್ತು. ನಾನು 3-4 ದಿವಸ ವೆಯ್ಟ್ ಮಾಡಿದೆ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾರೆ, ನನ್ನ ವಿರುದ್ಧನೇ ಮಾತನಾಡ್ತಾರೆ, ನನ್ನನ್ನು ಬಿಟ್ಟು ಕ್ಷೇತ್ರ ಪ್ರಚಾರ ಮಾಡ್ತಾರೆ. ನನಗೂ ಸ್ವಾಭಿಮಾನ ಅನ್ನತಕ್ಕಂಥದ್ದು ಇರ್ತದೆ. ಇದನ್ನ ನೀವು ಅವಾಗ್ಲೇ ಬಗೆಹರಿಸ್ಕೊಳ್ಬಹುದಿತ್ತಲ್ಲ. ಪಾಂಪ್ಲೆಟ್ ನಲ್ಲಿ ನಿಮ್ ಹೆಸರಿಲ್ಲ ಅಂದಾಗ್ಲೇನೆ ರಾಜ್ಯಾಧ್ಯಕ್ಷರಿಗೋ ಅಥವಾ ವರಿಷ್ಠರಿಗೋ ಗಮನಕ್ಕೆ ತರಬಹುದಿತ್ತಲ್ವಾ? ನಾನು ಹೇಳ್ದಿರ್ತಕ್ಕಂಥದ್ದಿಲ್ಲ.
ಎಲ್ಲರಿಗೂ ಕೂಡ ನಾನು ಪ್ರಚಾರಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ. ಯಾರು ಕೂಡ ಇದನ್ನ ಬಗೆಹರಿಸ್ತಕ್ಕಂಥದ್ದು ಮಾಡಲಿಲ್ಲ ಅಂತಂದ್ರೆ ನಾನು ಯಾಕೆ ಮೇಲೆ ಬಿದ್ದು ಹೋಗ್ಲಿ. ಓಕೆ, ಅವಾಗ್ಲೇ ನೀವು ಓಕೆ ನಾನು ಅಲ್ಲ ಅಟ್ಲೀಸ್ಟ್ ತಟಸ್ಥರಾಗೂ ಕೂಡ ಇರ್ಬೋದಿತ್ತಲ್ಲ, ಹೇಳಿಲ್ಲ ನನ್ನ ಅವಶ್ಯಕತೆ ಇಲ್ಲ ಅನ್ನೋ ಅಂತ ಸುಮ್ನೆ ರಾಜಕಾರಣಿಗಳು ಅಲ್ಲಲ್ಲ ಹಾಗಲ್ಲ ನಾನು ಹೇಳಿದ್ದು. ಒಂದು ಪಕ್ಷ ನಿಷ್ಠೆ ಅಂತ ಬಂದಾಗ ನೀವು ಬಿಜೆಪಿಲಿ ಇದ್ದೀರಾ ಅಂದಾಗ ಕರ್ದಿಲ್ಲ, ಓಕೆ ಬೇಡ ಕರೆಯೋದು ಬೇಡ ಸುಮ್ಮನೆ ಆಗೋಣ, ಎದುರಾಳಿಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ನಿರ್ಧಾರ ಇದೆಯಲ್ಲ, ಇದು ಯಾಕೆ ಬಂತು ಅಂತ ನೋಡಿ. ರಾಜಕಾರಣಿಗಳು ಯಾರು ಕೂಡ ತಟಸ್ಥ ಆಗಕ್ಕೆ ಚಾನ್ಸ್ ಇರೋದಿಲ್ಲ. ಯಾವಾಗ ನೀವು ಕಾನ್ಸ್ಟಿಟ್ಯೂನ್ಸಿಲಿ ನಮ್ಗೆ ಅವಮಾನ ಮಾಡ್ತೀರೋ, ನನ್ನನ್ನು ಹೊರತುಪಡಿಸಿ ನನ್ನ ಎಗೇನೆಸ್ಟ್ ಯಾರು ಕ್ಯಾಂಡಿಡೇಟ್ ಇದ್ದರು ಅವ್ರ ಮನೆಗೆ ಹೋಗ್ತೀರಿ, ಅವ್ರನ್ನ ಹಾಕ್ಕೊಂಡು ಭಾವಚಿತ್ರನ ಕ್ಯಾನ್ವಾಸ್ ಮಾಡ್ತೀರಿ. ನಾನು ಬಿ ಜೆ ಪಿಯವನು, ನಂದು ಫೋಟೋನು ಹಾಕೋದು ಬೇಡ, ಅಟ್ಲೀಸ್ಟ್ ನಮ್ಗೆ ಕರೆಕ್ಟಸಿ ಕೇಳೋದಿಲ್ಲ. ನನ್ನ ವಿರುದ್ಧ ಯಾರು JDS ಸೋತಿದ್ದಾನೆ ಅವರ ಫಾಲೋವರ್ಸ್ನ ಸಭೆ ಮಾಡ್ತೀರಿ ನೀವು. ಇಷ್ಟೆಲ್ಲ ಆದಮೇಲೆ ನಾನು ತಟಸ್ಥವಾಗಿರೋಕ್ಕಾಗ್ತದ? ಯಾವತ್ತು ರಾಜಕಾರಣಿಗಳು ತಟಸ್ಥವಾಗಿರ್ಲಿಕ್ಕಾಗೋದಿಲ್ಲ. ನೀವು ನನ್ನನ್ನು ಹೆಂಗೆ ಅವಮಾನ ಮಾಡೋಕ್ಕೆ ಹೊರಟಿದ್ದೀರೋ ನಾನು ನಿಮಗೆ ಅವಮಾನ ಮಾಡಬೇಕು ಅಂತಲೇ ನಾವು ಹೊರಟು, ನಾವು ನಿಮ್ಮ ವಿರುದ್ಧ ನಿಲ್ಲಬೇಕಾಗ್ತದೆ. ಕಾಂಗ್ರೆಸ್ ಪರ ಅಂತಕ್ಕಂಥದ್ದಲ್ಲ. ಹೆಂಗೆ ನಿಮ್ಮ ಚಿಕ್ಕಮಂಗ್ಳೂರಿಂದ ಓಡಿಸಿದ್ರು ಹಂಗೆ ನಾವು ಬೆಂಗಳೂರು ನಾರ್ತಿಂದ ಓಡಿಸ್ಬೇಕು ಅಂತಕ್ಕಂಥದ್ದು. ಇದೇ ಸದಾನಂದ ಗೌಡರಿಗೆ ನಾನಿರ್ಬೋದು, ಅಶೋಕ್ ಇರ್ಬೋದು, ಇನ್ನೂ ಅನೇಕರು ಅಶೋಕ್ ಇವರೇ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ಭಾಳ ಟ್ರೈ ಮಾಡಿದವು ನಾವು. ಅದು ಆಗಲಿಲ್ಲ. ಸದಾನಂದ ಗೌಡರಿಗೆ ಕೈ ಕೊಟ್ಟು ಚಿಕ್ಕಮಂಗ್ಳೂರಿಂದ ಕಳಿಸ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವ್ರು ಅಷ್ಟೆಲ್ಲ ಆದಮೇಲೆ ಇಲ್ಲಿ ಜನ ಕೈ ಹಿಡಿದ್ರಲ್ಲ, ಅವ್ರು ನೋಡೇನು ಕೈ ಹಿಡ್ದಿಲ್ಲ, ಮೋದಿ ನೋಡಿ ಕೈ ಹಿಡ್ದಿದ್ದಾರೆ, ಇವ್ರು ನೋಡಿ ಏನು ಕೈ ಹಿಡ್ದಿಲ್ಲ. ಅದರಲ್ಲಿ ಅವ್ರಿಗೆ ಅಷ್ಟು ಸ್ವಾಭಿಮಾನ ಅಷ್ಟು ಇದಾದ್ಮೇಲೆ ನಮ್ಗೆ ಇನ್ನೆಷ್ಟು ಇರಬೇಕು. ಅದರಿಂದ ಏನು ಮಾಡೋದು, ವಿರುದ್ಧ ಹೊರಟೆ. ಹೌದು, ಬಟ್ ಇದನ್ನ ಪಕ್ಷ ವಿರೋಧಿ ನಡೆ ಅಂತಾನೆ ಕನ್ಸಿಡರ್ ಮಾಡಿದ್ರು. ಅನರ್ಹ ಮಾಡಬೇಕು, ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೆಲ್ಲ ಇದ್ದಾರೆ. ಮಾಡ್ತೀನಲ್ಲ, ಓಕೆ, ಇನ್ ಕೇಸ್ ಬಿಜೆಪಿ ಅದರದೊಂದು ಆಕ್ಷನ್ ತಗೊಂಡ್ರೆ ನೀವು ಅನರ್ಹ ಮಾಡಿ, ಆಕ್ಷನ್ ಮಾಡಿ, ಸಸ್ಪೆಂಡ್ ಮಾಡಿ, ಏನು ಕ್ರಮ ತೆಗೆದುಕೊಳ್ತಿರೋ ಮಾಡಿ. ನಂದೇನದಕ್ಕೆ ತಕರಾಲಿಲ್ಲ. ನೀವು ಯಾಕೆ ಮಾಡಿ ಅಂತ ನಾನು ಕೇಳೋದು ಇಲ್ಲ. ನಿಮ್ಮ ಕೈಲಿ ಏನಾಗ್ತದೆ ಅದನ್ನು ನೀವು ಮಾಡ್ತಕ್ಕಂಥದ್ದಕ್ಕೆ ಸ್ವತಂತ್ರರಿದ್ದೀರಿ. ಆದರೆ ಯಾವತ್ತೂ ಕೂಡ ನಾನೇ ಪಕ್ಷ ವಿರೋಧ ಈಗೆಲ್ಲ ನಡೀತಾ ಇದಲ್ಲ. ಈ ಪಕ್ಷದ ಅಧ್ಯಕ್ಷರು ಯಾವತ್ತಾರು ವಿರೋಧ ಮಾಡಿದ್ದೀನ? ಪಕ್ಷ ವಿರೋಧ ಮಾಡಿದ್ದೀನ? ಪಕ್ಷದ ನಾಯಕರಿಗೆ ಯಾರಿಗಾರು ವಿರೋಧ ಮಾಡಿದ್ದೀನ? ಈಗ ಮಾತಾಡ್ತಿದ್ದಾರಲ್ಲ ಆ ಥರದ್ದು ಎಲ್ಲರೂ ನಾನೊಂದು ಮಾಡಿದ್ದೀನ. ಚನ್ನಪಟ್ಟಣದಲ್ಲಿ ಯೋಗೀಶ್ ಪರ ಮಾಡಿದ್ದೀನಿ, ಆದರೆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಂತಲ್ಲ, ಅವ್ನು BJPಲಿ ಇದ್ದಂತನೂ NDA ಅಭ್ಯರ್ಥಿ ಕೊಡಲಿಲ್ಲ ಅವನಿಗೆ. ಕಾಂಗ್ರೆಸ್ ಪರ ಯಾವತ್ತೂ ಕ್ಯಾನ್ವಾಸ್ ಮಾಡಲಿಲ್ಲ. JDS ಅಭ್ಯರ್ಥಿ ಅವನು ಯಾರು ಹಾಸನದಲ್ಲಿ ಏನಾಯಿತು ಅದು ನಮ್ಮ ಊರಲ್ಲಿ ಆಗೋದು ಬೇಡ ಅಂತ. ಚನ್ನಪಟ್ಟಣ ನಮ್ಮ ನೇಟಿವ್ ಪ್ಲೇಸ್. ಹಾಸನದಲ್ಲಿ ರಾಜಕೀಯ, ಚನ್ನಪಟ್ಟಣಕ್ಕೆ ರಾಜಕೀಯ ಆಗೋದು ಬೇಡ. ಯಾರು ಇಲ್ಲಿರ್ತಾರೆ ಲೋಕಲ್ನವರು, ಚನ್ನಪಟ್ಟಣದಲ್ಲಿ ಹುಟ್ಟಿ ಬೆಳೆದು ಯಾರು ಇರ್ತಾರೆ ಅವ್ರಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀವಿ. BJP ವಿರುದ್ಧ ಅಲ್ಲ ಅದು. ಓಕೆ, ಅಂದ್ರೆ ಈ ಒಂದು ನಿರ್ಧಾರ ಅಂದ್ರೆ ಪಕ್ಷ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ನಿಮ್ದು ಸಹಮತ ಇಲ್ಲ ಅನ್ನೋ ಕಾರಣಕ್ಕಾಗೇನೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಶುರುವಾದ್ವಾ? ಅದರಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿ ಘೋಷಣೆ ಮಾಡಿದ ವಿಚಾರ, ಹಾಗೆ MP ಎಲೆಕ್ಷನ್ ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲ್ ಆದಂತ ಡೆವಲಪ್ಮೆಂಟ್, ಇದೆಲ್ಲವೂ ಕೂಡ ನಿಮಗೆ ಬಿಜೆಪಿಯ ನಡೆಯನ್ನ ವಿರೋಧ ಮಾಡೋದು ಕಾರಣ ಆಯ್ತಾ ಅಥವಾ ಇನ್ನೂ ಬೇರೆ ಏನಾದ್ರು? ಇಷ್ಟೇ. ಇದಾದ್ಮೇಲೆ 2 ಚುನಾವಣೆ ಬಂತು. MLC ಚುನಾವಣೆ JDS ಬಿಟ್ರು. JDSನೂ ಬಂದು ನಮ್ಮನ್ನು ಕೇಳಲಿಲ್ಲ. ಇವಳು ಬಿಡಿ MP ದಾಯ್ತು, JDS ಬಂತಲ್ಲ ಗ್ರ್ಯಾಜುಯೇಟನ್ನು ಕೂಡ ಬಂದು BJP ಶಾಸಕರು ನೀವು ಮಾಡಿ ಅಂತ ಹಾಕ್ಲಿಲ್ಲ. BJPಗೂ ನನಗೂ ಭಿನ್ನಾಭಿಪ್ರಾಯ ಇರ್ಬೋದು, JDSಗೂ ನಮ್ಗೇನು ಭಿನ್ನಾಭಿಪ್ರಾಯ ಇರಲಿಲ್ಲ. ಅವರು ಬರಲಿಲ್ಲ. ಅವ್ರು ಬರದೇ ಆದ್ಮೇಲೆ ನಾವೇನು ಮಾಡಬೇಕು? ಆಟೋಮೆಟಿಕ್ಕಾಗಿ ಯಾರು ನಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅವರಿಗೆ ಸಹಾಯ ಮಾಡಬೇಕು. ಇನ್ನೊಂದು ಎಲೆಕ್ಷನಲ್ಲೂ ಹಂಗೆ ಆಯಿತು. 2 ಎಲೆಕ್ಷನ್ನು MLCದು. ಈಗ ಬಿಜೆಪಿ ಜೊತೆ ನೀವು ಕಾಂಗ್ರೆಸ್ ಬಿಟ್ಟು ಬಂದಿದ್ದೇ ಒಂದು ಕಾರಣಕ್ಕಾಗಿ ರೆಬೆಲ್ ಟೀಮ್ ಅಂತ ಗುರುತಿಸ್ಕೊಂಡಿದ್ರಿ. ಸರ್ಕಾರ ಬೀಳೋದಕ್ಕೂ ಕೂಡ ಕಾರಣ ಆದ್ರಿ, ಇಲ್ಲಿ ಅಧಿಕಾರ ಬರೋದಕ್ಕೂ ಕೂಡ ಕಾರಣ ಆದ್ರಿ. ಬಟ್ ಈಗ ಇದೇ ಪಕ್ಷದಲ್ಲಿ ಇಟ್ಕೊಂಡು ಈಗ ನೀವೇನೇ ಹೇಳ್ಬೋದು, ಅವ್ರು ನನ್ನನ್ನು ಕನ್ಸಿಡರ್ ಮಾಡಲಿಲ್ಲ, ಸ್ವಾಭಿಮಾನದ ಪ್ರಶ್ನೆ ಅಂತ, ಅನರ್ಹ ಮಾಡಿದ್ರು ನನ್ಗೇನು ಯೋಚನೆ ಇಲ್ಲ ಅಂತ ಅಂತೀರಾ? ಅಂದ್ರೆ
ವಾಟ್ ನೆಕ್ಸ್ಟ್ ಮುಂದೆ ಹೇಗೆ ಕಾಂಗ್ರೆಸ್ಗೆ ಹೋಗೋದು ಕನ್ಫರ್ಮ್ ಹಾಗಾದ್ರೆ ಮತ್ತೆ ಏನೀಗ ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಓಕೆ ನಾನು ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಇದೆಲ್ಲ ಭೇಟಿ ಮಾಡೋದಕ್ಕಿಂತ ಮುಂಚೆ ಎಂಟೈರ್ ಕ್ಷೇತ್ರದ ಕಾರ್ಯಕರ್ತ ಸಭೆ ಕೂಡ ಮಾಡಿದ್ದೀನಿ, 3-4 ಸಭೆ ಕೂಡ ಮಾಡಿದ್ದೀನಿ. ಆ ಸಭೆಯಲ್ಲಿ ತೀರ್ಮಾನ ಆದದ್ದು, ಇವಳು ನಿಮ್ಮನ್ನ ಕೂಗದೆ ಹೋದ್ಮೇಲೆ, ನಿಮಗಿಷ್ಟ ಅವಮಾನ ಮಾಡಾದ್ಮೇಲೆ ಅವ್ರ ವಿರುದ್ಧ ರೆಬಲ್ ಮಾಡಿ ಅಂತಕ್ಕಂಥದ್ದು ಕಾರ್ಯಕರ್ತರ ತೀರ್ಮಾನ. ಓಕೆ ಆಯ್ತಾ. ಈಗ BJP ಕಾಂಗ್ರೆಸ್ ಅಂತಕ್ಕಂಥದ್ದಿಲ್ಲ, ಈ ಕ್ಷೇತ್ರ ಜನ ಆಯ್ಕೆ ಮಾಡಿದ್ದಾರೆ. ಕ್ಷೇತ್ರಕ್ಕೆ ಅನುದಾನ ಯಾರು ಬೇಕಾದ್ರೂ ಭೇಟಿ ಮಾಡಿ ಅನುದಾನ ತನ್ನಿ. ನೆಕ್ಸ್ಟು 2028ಕ್ಕೆ ಚುನಾವಣೆ, 2028ಕ್ಕೆ ಬಂದಾಗ ಕಾರ್ಯಕರ್ತರ ಸಭೆ ಮಾಡ್ತೀನಿ, ಏನು ತೀರ್ಮಾನ ಮಾಡ್ತಾರೋ ಅದ್ರ ಪ್ರಕಾರ ಆಗ್ತೀನಿ. ಈಗ ಆ ಬೈ ಎಲೆಕ್ಷನ್ ಇದ್ರದಲ್ಲಿ ನಾ ರಾಜೀನಾಮೆ ಕೊಡ್ತಕ್ಕಂಥದ್ದಲ್ಲಿ ಮತ್ತೊಂದಲ್ಲಿ ಯಾವುದು ಕೂಡ ಇಲ್ಲ. ಕೆಲವರೆಲ್ಲ ಕಾಯ್ತಿದ್ದಾರೆ, ಅದ್ಯಾವುದು ಕ್ವಶನ್ ಇಲ್ಲ. 2028 ಗಂಟ ರಾಜೀನಾಮೆ ಕೂಡ ಪ್ರಮೇಯನಿಲ್ಲ. ಕಾಂಗ್ರೆಸ್ಗೆ ಎಲ್ಲರನ್ನು ಭೇಟಿ ಮಾಡ್ತೀನಿ, ಅನುದಾನ ಏನಿದೆ ತರ್ತೀನಿ, ಡೆವಲಪ್ಮೆಂಟ್ ಮಾಡ್ತೀನಿ ವಿನ ರಾಜೀನಾಮೆ ಕೊಟ್ಟು ಹೋಗ್ತಕ್ಕಂಥದ್ದು ಯಾವ ಯೋಚನೆನೂ ಕೂಡ ನಾನು ಮಾಡಲಿಲ್ಲ. 2028ಕ್ಕೆ ಹಾಗಾದ್ರೆ ಯಶವಂತಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ ಅದಿನ್ನು 2028ಕ್ಕೆ ತೀರ್ಮಾನ ಮಾಡಿ, ನಾನೇ ಏಕಾಗಿ ತೀರ್ಮಾನ ಮಾಡಲ್ಲ. ಓಕೆ ನಮ್ಮ ಕ್ಷೇತ್ರದ ನಮ್ಮ ಆತ್ಮೀಯರು ಇರ್ತಾರೆ, ಎಲ್ಲರನ್ನು ಕರೆಸಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ.